ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಎಳೆಯ ಹಲಸಿನಕಾಯಿ ಉಪಯೋಗಿಸ್ಕೊಂಡು ಒಂದು ರುಚಿಯಾಗಿರುವಂತಹ ಒಂದು ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡಿರೋದು ಒಂದು ಗುಜ್ಜೆ ಅಥವಾ ಎಳೆಯ ಹಲಸಿನಕಾಯಿ. ನೋಡಿ, ಇದು 1 kg ಇದೆ. ಇಲ್ಲಿ ಬೆಂಗಳೂರಲ್ಲಿ ಇದಕ್ಕೆ ನಾನಿಲ್ಲಿ 70 ರೂಪೀಸ್, 70 ರೂಪಾಯಿ ಕೊಟ್ಟು ತಗೊಂಡಿರುವಂಥದ್ದು. ಊರಲ್ಲೆಲ್ಲ ಸುಲಭವಾಗಿ ಸಿಗುವಂಥ ಒಂದು ಗುಜ್ಜೆ ಇದು. ನೋಡಿ, ಇದನ್ನು ನಾನು ಎಲ್ಲ ಕೂಡ ಉಪಯೋಗಿಸ್ತಾ ಇಲ್ಲ. ಇದರ ಅರ್ಧ ಭಾಗದಷ್ಟು ಮಾತ್ರ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಆದ ಕಾರಣ ನಾನು ಇದನ್ನು ನೋಡಿ ಈ ರೀತಿ ಮಧ್ಯದಿಂದ 2 ಭಾಗ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 2 ಭಾಗ ಮಾಡ್ತೀನಿ. ನೀವು ಈ ರೀತಿ ಮಾಡುವಾಗ ಈ ಚಾಕು ಕೈಗೆಲ್ಲ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಕೊಂಡು ಮಾಡಿದರೆ ಕೈಗೆ ಅಂಟಲ್ಲ. ನೋಡಿ, ಮಯಣ ಅಥವಾ ಗಮ್ ಇದೆಯಲ್ವ, ಅದು ಅಂಟಲ್ಲ. ನಾನಿಲ್ಲಿ ಕೈ ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ತೆಗಿತಾ ಇದ್ದೀನಿ, ಅಥವಾ ಟಿಶ್ಯೂ ಪೇಪರಲ್ಲೋ ಏನಾದರೂ ಆ ಥರ ತೆಗಿಬೋದು. ನೆಕ್ಸ್ಟ್ ಇದರ ಸಿಪ್ಪೆ ತೆಗಿಬೇಕು. ನೋಡಿ, ನಾನಿವತ್ತು ನೇರವಾಗಿ ಚಾಕು ಉಪಯೋಗಿಸ್ಕೊಂಡು ಈ ರೀತಿ ಸಿಪ್ಪೆ ತೆಗಿತೀನಿ. ತುಂಬ ಸಿಂಪಲ್ ಆಗಿ, ಅಂದರೆ ಅಷ್ಟೊಂದು ಈಸಿಯಾಗಿ ಇದರ ಸಿಪ್ಪೆ ತೆಗೆಯುವಂಥ ವಿಧಾನ ನಾನು ನಮ್ಮ ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಬೇಕಿದ್ರೆ ನಾನು ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಬೇಕಿರೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತೆಗೆದಿದ್ದೀನಿ. ಆ ಮೆಥಡಲ್ಲಿ ಮಾಡಿದರೆ ತುಂಬ ಸುಲಭವಾಗಿ, ಯಾವುದೇ ಕಷ್ಟ ಇಲ್ಲದೆ ನಮಗೆ ಅದರ ಸಿಪ್ಪೆ ತೆಗಿಬೋದು. ನೆಕ್ಸ್ಟ್ ನೋಡಿ, ನಾನು ಈ ರೀತಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಒಂದ್ಸಲ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಆದ ಕಾರಣ ಪುನಃ ಮಾಡ್ತಾ ಇಲ್ಲ. ಆದ ಕಾರಣ ನಾನು ಇವತ್ತು ನೇರವಾಗಿ ಈ ರೀತಿ ಕಟ್ ಮಾಡಿ ತೋರಿಸಿರೋದು ನಿಮಗೆ. ನೋಡಿ, ಈ ರೀತಿ ಕಟ್ ಮಾಡಿಬಿಟ್ಟು ಇದರ ಮಧ್ಯಭಾಗದಿಂದ ಈ ರೀತಿ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಗಟ್ಟಿಯಾಗಿರುವಂಥ ಪಾರ್ಟ್ ಇದೆಯಲ್ವ, ಅದನ್ನು ಈ ರೀತಿ ತೆಗೆದ್ಬೇಡಿ. ನೋಡಿ, ಈ ರೀತಿ ಎಲ್ಲ ಕೂಡ ಅದೇ ರೀತಿ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ತೊಳಿಬೇಕು ಒಂದ್ಸಲ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೀರು ಬಿಸಿ ಆಗಲಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ನೀರು ಬಿಸಿ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಈ ಹಲಸಿನಕಾಯಿಯ ಪಾರ್ಟ್ ಇದೆಯಲ್ವ, ಅದನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸಬೇಕು. ಇಲ್ಲಿ ಕುಕ್ಕರಲ್ಲಿ ಬೇಕಿರೋ ಕುಕ್ಕರಲ್ಲೂ ಬೇಯಿಸ್ಬೋದು. ಒಂದು ವಿಸಿಲ್ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿರೋದು ಸ್ವಲ್ಪ ಜಾಸ್ತಿ ಆಗಿದೆ, ಆದ ಕಾರಣ ತೆಗಿತಾ ಇದ್ದೀನಿ. ಇದು ಬೇಯಲಿ. ಇದು ಜಾಸ್ತಿ ಬೆಂದು ನೀರಾಗೋದು ಬೇಡ, ಸ್ವಲ್ಪ ಮುಟ್ಟುವಾಗ ಸಾಫ್ಟ್ ಆಗಿ ಬರೋ ರೀತಿಯಲ್ಲಿ ಬೇಯಲಿ. ನೋಡಿ, ಇವಾಗ ಇದು ಬೆಂದು ಸಿಕ್ಕಿದೆ. ನೋಡಿ, ಮುಟ್ಟುವಾಗ ನೋಡಿ ಈ ರೀತಿ ಬರುತ್ತೆ, ಸಾಕು, ಕರೆಕ್ಟಾಗಿ ಬಂದಿದೆ. ಇನ್ನು ಇದನ್ನು ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು, ಅದರಿಂದ ನಾನು ನೀರು ಬೇಕಾದಷ್ಟು ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳಿರೋದು. ನೋಡಿ, ಈ ರೀತಿ ಇದೆ. ಇಲ್ಲಿ ನೆಕ್ಸ್ಟ್ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ಇಲ್ಲಿ ನೆಕ್ಸ್ಟ್ ನಮಗಿದನ್ನು ಕ್ರಷ್ ಮಾಡೋದು, ಅಂದರೆ ಜಜ್ಜಬೇಕು. ನಿಮಗೆ ಯಾವ ಮೆಥಡ್ ಬೇಕಿದ್ರೂ ಉಪಯೋಗಿಸ್ಬೋದು. ಚಾಪರಲ್ಲಿ ಹಾಕ್ಬಿಟ್ಟು ಕ್ರಷ್ ಮಾಡ್ಬೋದು, ಕೈಯಲ್ಲೇ ಇದು ಮಿಕ್ಸ್ ಮಾಡ್ಬೋದು, ಅಂದರೆ ಅದನ್ನು ಹುಡಿ ಮಾಡ್ಬೋದು, ಅಥವಾ ಮಿಕ್ಸಿ ಜಾರಲ್ಲಿ. ನಾನು ಇವತ್ತು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಜಸ್ಟ್ ಅಂದರೆ ಪಲ್ಸ್ ಮೋಡಲ್ಲಿಟ್ಟು, ರಿವರ್ಸ್ ಮೋಡ್ ಇದೆಯಲ್ವ ಅದರಲ್ಲಿಟ್ಟು ಒಂದ್ಸಲ ರೌಂಡ್ ಮಾಡಿದರೆ ಇದು ಕರೆಕ್ಟ್ ಜಜ್ಜಿದ ರೀತಿಯಲ್ಲಿ ಆಗುತ್ತೆ. ಆ ರೀತಿ ಮಾಡಿದರೆ ಸಾಕು. ಎಲ್ಲ ಕೂಡ ಒಮ್ಮೆಲೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ತೀರಾ, ಆ ರೀತಿ ಮಾಡಬೇಕು. ಇದನ್ನು ಜಜ್ಜಿಬಿಟ್ಟು ತರ್ತೀನಿ. ನೋಡಿ, ಈ ರೀತಿ ಆದರೆ ಸಾಕು. ಬೇಕಿದ್ರೆ ನಿಮಗೆ ಕೈಯಲ್ಲೇ ಮಾಡ್ಬೋದು, ತೊಂದರೆ ಏನಿಲ್ಲ, ಕೈಯಲ್ಲೇ ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಒಂದು ಪಾತ್ರೆ ಬಿಸಿ ಮಾಡಿಬಿಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ನಾನಿಲ್ಲಿ ಉಪಯೋಗಿಸಿರೋದು ಹಾಕ್ಬಿಟ್ಟು, ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, ಆಮೇಲೆ 1 ಟೀ ಸ್ಪೂನ್ನಷ್ಟು ಜಜ್ಜಿಬಿಟ್ಟಂತಹ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜಜ್ಜಿಬಿಟ್ಟಂತಹ ಶುಂಠಿ, ಸ್ವಲ್ಪ ಕರಿಬೇವು ಎಲ್ಲ ಕೂಡ ಹಾಕ್ಬಿಟ್ಟು ಒಂದ್ಸಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಫ್ರೈ ಆಗಬೇಕು. ನೋಡಿ, ಇದು ಇವಾಗ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಹುರ್ಕೋಬೇಕು. ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಹುರಿಬೇಕು. ಸ್ವಲ್ಪ ಒಂದು 1/4 ಟೀ ಸ್ಪೂನ್ನಷ್ಟು ಇಂಗು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅಷ್ಟೊತ್ತಿಗೆ 1 ಕಪ್ ತೆಂಗಿನ ತುರಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ಕ್ರಷ್ ಮಾಡಿ ತಂದಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಇದು ಕೂಡ ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ, ಸಾಕು. ಆಮೇಲೆ ನಾವಿಲ್ಲಿ ಹುಡಿ ಮಾಡಿಟ್ಟಿರುವಂತಹ ಎಳೆಯ ಹಲಸಿನಕಾಯಿ ಇದೆಯಲ್ವ, ಅದನ್ನು ಸೇರಿಸಬೇಕು. ಅದಕ್ಕೆ 2 ಟೀ ಸ್ಪೂನ್ ಮೆಣಸಿನ ಹುಡಿ, ಆಮೇಲೆ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇಷ್ಟ ಇದ್ದವರು ಮಾತ್ರ ಹಾಕ್ಕೊಳ್ಳಿ ಗರಂ ಮಸಾಲ. ಇನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ
ಪೌಡರ್ ನೀವು ಹೆಚ್ಚು ಕಡಿಮೆ ಮಾಡ್ಬೋದು ನಿಮ್ಮ ಟೇಸ್ಟ್ ನೋಡಿಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ. ಇನ್ನು ಸ್ವಲ್ಪ ನೀರು ಸ್ಪ್ರೆಡ್ ಮಾಡಬೇಕು. ನಾನಿಲ್ಲಿ ಹಲಸಿನಕಾಯಿ ಬೇಯಿಸಿರೋ ನೀರಿದೆಯಲ್ವ ಅದೇ ಉಪಯೋಗಿಸಿರೋದು. ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಬಿಸಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬಿಸಿ ಎಲ್ಲ ಆಗಿದೆ. ಇವಾಗ ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಸರಳವಾಗಿ ಮಾಡಿರುವಂಥ ಒಂದು ಎಳೆಯ ಹಲಸಿನಕಾಯಿಯ ಪಲ್ಯ ನೋಡಿ ರೆಡಿ ಆಗಿದೆ. ಈ ರೀತಿ ಡ್ರೈ ಆಗಿರುತ್ತೆ. ಡ್ರೈ ಆಗಿ ಇಷ್ಟಪಡೋರಾದ್ರೆ ಈ ಮೆಥಡಲ್ಲಿ ಮಾಡ್ಬೋದು. ನೋಡಿ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಪೇಜ್ ಕೂಡ ಫಾಲೋ ಮಾಡಿ. ಆಮೇಲೆ ನಾನಿಲ್ಲಿ ನಮ್ಮ ಚಾನಲಲ್ಲಿ ಎಳೆಯ ಹಲಸಿನಕಾಯಿಯ ರೆಸಿಪಿ ತುಂಬ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಿಮಗೆ ಬೇಕು ಅಂತ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.